ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಅಖಾಡ. ಬಹಳ ಪ್ರತಿಷ್ಠೆಯ ಚುನಾವಣೆ ಇದು. ಈ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ ಇಬ್ಬರ ನಡುವೆಯೂ ಕೂಡ ಜಿದ್ದಾಜಿದ್ದಿನ ಫೈಟ್. ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ. ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕಾಂಗ್ರೆಸ್ ಕದನ ಕಲಿಯಾಗಿ ಅಖಾಡಕ್ಕೆ ರಕ್ಷಾ ರಾಮಯ್ಯ ಈ ಬಾರಿ ಎಂಟ್ರಿಯನ್ನ ನೀಡ್ತಾ ಇದ್ದಾರೆ. ರಣೋತ್ಸಾಹದಿಂದ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ ಕದನ ಕಲಿಗಳು. ಈಗಾಗಲೇ ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಅಖಾಡದಲ್ಲಿ ಯಾರಿಗೆ ಹಾಗಾದ್ರೆ ವಿಜಯಮಾಲೆ? ಚಿಕ್ಕಬಳ್ಳಾಪುರ ಲೋಕಸಭಾ ಅಖಾಡ ಬಹಳ ಪ್ರತಿಷ್ಠೆಯ ಕಣವಾಗಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋತಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತ ಪಣವನ್ನ ತೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಭರ್ಜರಿಯಾಗಿ ಫೈಟ್ ಅಂತೂ ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ರಕ್ಷಾ ರಾಮಯ್ಯ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದೆ. ರಕ್ಷಾ ರಾಮಯ್ಯ ಅವರಿಗೆ ಅವರು ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭರ್ಜರಿಯಾದಂಥ ಪ್ರಚಾರವನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ. ಇನ್ನು ಉಳಿದಿರೋದು ಒಂದು ದಿನದಲ್ಲಿ ಎಲೆಕ್ಷನ್. ಈಗಾಗಲೇ ಪ್ರಚಾರಗಳೆಲ್ಲವೂ ಕೂಡ ಬಹಿರಂಗ ಪ್ರಚಾರಗಳು ಮುಗ್ದಿದೆ. ಮನೆ ಮನೆ ಪ್ರಚಾರ ನಡೀತಾ ಇದೆ. ಮತದಾರ ಯಾರಿಗೂ ಒಲಿತಾನೆ ಅನ್ನೋದು ಪ್ರಶ್ನೆ. ಮಲ್ಲಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಮೊದಲನೇದಾಗಿ ಮಲ್ಲಪ್ಪ, ಚಿಕ್ಕಬಳ್ಳಾಪುರ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ. ರಕ್ಷಾ ರಾಮಯ್ಯ ವರ್ಸಸ್ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್. ಗೆಲುವಿನ ಮಾಲೆ ಯಾರಿಗೆ? ಏನೇನು ಡೀಟೇಲ್ಸ್ ಇದೆ? ಏನಂದ್ರೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವಿಶೇಷವಾಗಿದೆ ಅಂತ ಹೇಳ್ಬೋದು. ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಒಂದು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಒಂದು ಹೋಬಳಿ. ಅಂದ್ರೆ 4 ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ ಸೇರುತ್ತೆ. ಯಲಹಂಕ ವಿಧಾನಸಭಾ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆದ್ರೆ 2 ಬಿಜೆಪಿ ಮತ್ತು 8 ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಈ ಬಾರಿ ಜಿದ್ದಿನ ಒಂದು ಹೋರಾಟ ಏರ್ಪಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಅಖಾಡದಲ್ಲಿದ್ದು, ಪ್ರಮುಖವಾಗಿ ಇಬ್ಬರ ನಡುವೆ ನೇರ ಪೈಪೋಟಿ ಏರ್ಪಡಿದೆ ಅಂತ ಹೇಳ್ಬೋದು. ಈಗ ಬಿಜೆಪಿಯಿಂದ ಸುಧಾಕರ್ ಅವರು ಮೋದಿ ಅಲೆಯನ್ನು ನಂಬ್ಕೊಂಡಿದ್ರೆ, ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ ಗ್ಯಾರಂಟಿಗಳು ನಂಬ್ಕೊಂಡಿದ್ದಾರೆ. ವಿಶೇಷವಾಗಿ ಏನಂದ್ರೆ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದಿನಿಂದನೂ ಅಷ್ಟೇ ಅಹಿಂದ ಒಂದು ಅಭ್ಯರ್ಥಿಗಳು ಹೆಚ್ಚಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಈ ನೆಲೆಯಲ್ಲಿ ಈ ಬಾರಿ ಸಹ ಅಹಿಂದ ಅಭ್ಯರ್ಥಿನೇ ಗೆಲ್ಲುವ ಒಂದು ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಲೆಕ್ಕಾಚಾರಗಳಿದೆ. ಆದ್ರೆ ಬಿಜೆಪಿಯ ಒಂದು ಒಳ ಏಟೇನಿದೆ, ಏನು ಈಗಾಗಲೇ ಬಹಿರಂಗವಾಗಿರುವಂತಹ ಶಾಸಕರ ಒಂದು ಅಸಮಾಧಾನ ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳ ಅಸಮಾಧಾನ ಈಗ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳು ಇದೆ. ಮತ್ತೆ ಅದು ಕಾಂಗ್ರೆಸ್ಗೆ ಹೊರವಾಗಬಹುದು ಅಂತ ಕಾಂಗ್ರೆಸ್ನ ಲೆಕ್ಕಾಚಾರಗಳಿದೆ. ಪ್ರಮುಖವಾಗಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಜಾತಿ ಒಂದು ಅಸ್ತ್ರ ಬೀಸಿದೆ. ನಾನು ಒಕ್ಕಲಿಗ ಜಾತಿ, ನನಗೆ ಒಕ್ಕಲಿಗ ಮತ ಬೇಕಂತ ಬಿಟ್ಟು ಈ ನೆಲೆಯಲ್ಲಿ ಕಾಂಗ್ರೆಸ್ನ ಮುಖಂಡರು, ಒಕ್ಕಲಿಗ ಸಚಿವರು ಇದ್ದಾರೆ ಮತ್ತೆ ಮುಖಂಡರು ಇದ್ದಾರೆ, ಅವರು ಸಹ ಒಂದು ಒಕ್ಕಲಿಗರ ಮತನ ಸೆಳೆಯುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅಹಿಂದ ಮತದಾರರು ಹೆಚ್ಚಿದ್ದಾರೆ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 19,81,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಮಹಿಳಾ ಮತದಾರರು ಹೆಚ್ಚಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 9,97,000 ಮಹಿಳಾ ಮತದಾರರಿದ್ದಾರೆ ಮತ್ತು 9,81,000ಕ್ಕೂ ಚಿಲ್ಲರೆ ಒಂದು ಪುರುಷ ಮತದಾರ ಇದ್ದಾರೆ ಅಂತ ಹೇಳ್ಬೋದು. ಈ ಕಾಂಗ್ರೆಸ್ ಗ್ಯಾರಂಟಿಗಳು ಮಹಿಳಾ ಮತದಾರನ ಸೆಳೆದಿರೋದ್ರಿಂದ ಮಹಿಳಾ ಮತದಾರರು ಯಾರ ಕಡೆ ಹೆಚ್ಚು ವಾಲ್ತಾರೆ ಅವ್ರಿಗೆ ಒಂದು ಹೆಚ್ಚು ಅವಕಾಶವಾಗಬಹುದು ಅಂತ ಲೆಕ್ಕಾಚಾರ ಇದೆ. ಇನ್ನು ವಿಶೇಷವೇನೆಂದ್ರೆ ಇಲ್ಲಿ ಅಹಿಂದ ಮತದಾರರು 15 ಲಕ್ಷಕ್ಕೂ ಹೆಚ್ಚು ಮತದಾರ ಇರೋದ್ರಿಂದ ಕಾಂಗ್ರೆಸ್ಗೆ ಎಲ್ಲೋ ಒಂದು ಜಾಗದಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅದೇ ರೀತಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸಹ ಅಹಿಂದ ಮತದಾರನ ಸೆಳೆಯುವಂತ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಇದ್ದು, ಮತದಾರ ಯಾರ ಕಡೆ ವಾಲ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ಬೋದು.